ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಎಷ್ಟು ತಲುಪಿದೆ ಎಂಬುದು ಬಹುಮುಖ್ಯ. ಆದ್ದರಿಂದ ಸದಸ್ಯರು ಈ ಕುರಿತು ಗಮನ ಹರಿಸಿ ಸರ್ಕಾರದ ಈ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮ ವಹಿಸಿ ಎಂದು ಮಾತನಾಡಿದರು. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಶೀಲನಾ ಸಭೆಯನ್ನು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಉದ್ಘಾಟಿಸಿ ಮಾತನಾಡಿದರು. ಈ ರಾಜ್ಯಕ್ಕೂ ಕೂಡ ಯಾಕೆ ಮಾಡ್ತೀವಿ ನಾವು ಅಂತ ಮಾತಾಡ್ತೀವಿ ಅಂದ್ರೆ ಅಧಿಕಾರಿಗಳು ನಾವು ಒಟ್ಟಿಗೆ ಹೋಗಿ ಜನರು ಕೊಡೋ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಿಟ್ಟೇ ಇಲ್ಲ. ಇದು ನಮ್ಮ 11B ಆಗಲಿ ಇನ್ನೊಂದಾಗಲಿ ಅವೆಲ್ಲ ಆಗಲಿ ಮಾಹಿತಿಗಾಗಿ ನಾವು ಕೇಳ್ತಿರ್ತಂತ ಅವ್ರಿಗೆ ಬಿಟ್ರೆ ಕಾನೂನುಬದ್ಧವಾಗಿ ಅದು ಈ ಚರ್ಚೆ ಮಾಡೋ ವಿಚಾರ ಅಲ್ಲ. ಅದರಿಂದಾಗಿ ನಾವು ಮಿತಿ ಒಳಗೆ ನಾವು ಕೋರ್ಡಿನೇಷನ್ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಮತ್ತು ಗ್ಯಾರಂಟಿಗೂ ಸರಿಯಾಗಿ ಹೋಗ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ. ಓಕೆ, ಇನ್ನು ಏನಾದ್ರು ವೈಯಕ್ತಿಕವಾಗಿ ವೈಯಕ್ತಿಕ ಅಲ್ಲದಿದ್ರು ಕೂಡ ರೈಟಿಂಗ್ ಅಲ್ಲಿ ಮಾಡೋದ್ರಲ್ಲಿ ಸದಸ್ಯರು ಸುಮ್ಮನೆ ವೇಗ ಹೇಳಬಾರ್ದು. ಒಂದು ತಾಲೂಕು ಪಂಚಾಯತ್ ಅಥವಾ ಆ ಇಲಾಖೆ ಅಧಿಕಾರಿಗಳಿಗೋ ಒಂದು ರೈಟಿಂಗ್ ಅಲ್ಲಿ ಉತ್ತರ ಖಂಡಿತ ಕೊಡ್ಬೇಕು. ಈಗ ಎಷ್ಟು ಇದಾಗಿದೆ ಅಂದ್ರೆ ಒಂದ್ಸರಿ ನಂಬರ್ ಆಯ್ತು ಅಂತಂದ್ರೆ ಅದು ಕ್ಲೋಸ್ ಮಾಡ್ಬೇಕಾದ್ರೆ ಅವರು ಅದಕ್ಕೆ ಉತ್ತರ ಕೊಟ್ಟು ಸಮರ್ಪಕ ಮಾಡಿ ಅದ್ರ ಮಟ್ಟಿಗೆ ದಾಖಲೆಕರಣ ಆಗಿದೆ. ನಾವ್ ಯಾರು ಕೊಡಲ್ಲ, ವೇಗ ಮಾತಾಡ್ತೀವಿ, ಗಾಡಿ ಕೊಂಡೋಡಿದ್ದೀವಿ, ಅರಿವಿದೆ. ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಮಲ್ಲೇಶ್ ಸ್ವಾಮಿ ಮಾತನಾಡಿ, ನಾವು ಈಗಲೇ ಗ್ರಾಮಾಂತರ ಮಟ್ಟದಲ್ಲಿ ಭೇಟಿ ನೀಡಿ ಎಲ್ಲಾ ಯೋಜನೆಗಳು ಸರಿಯಾದ ಫಲಾನುಭವಿಗಳಿಗೆ ದೊರಕುತ್ತಿದೆ ಎಂದು ಪರಿಶೀಲಿಸುತ್ತಿದ್ದು, ಗ್ರಾಮಾಂತರ ಮಟ್ಟದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗುತ್ತಿದ್ದು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಈ ಪರಿಶೀಲನಾ ಸಭೆಯನ್ನು ಏರ್ಪಡಿಸಿದ್ದು, ಚರ್ಚೆ ನಡೆಸಿದ್ದು ಎಲ್ಲರಿಗೂ ಈ ಯೋಜನೆಗಳು ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಮಾತನಾಡಿದರು. ಮನೆ ಮನೆಗೆ ಭೇಟಿ ಮಾಡಿ ಯಾರ್ಯಾರಿಗೆ ನಮ್ಮ ಪಂಚ ಗ್ಯಾರಂಟಿ ಸಲ್ಲಿದ್ದೆ ಅವರಿಗೆ ವರ್ಗೀಯವಂತ ನನಗೆ ತಲುಪಿಸ್ಬೇಕಂತ ಹೇಳಿ ನನಗೆ ವರದಿ ಕೊಟ್ಟಿದ್ರು. ಹಾಗಾಗಿ ಇವತ್ತ ತುಂಬಾ ನಮ್ಮ ಸದಸ್ಯರೆಲ್ಲ ಕೇಳಿ ವರದಿ ಕೊಟ್ಟಿದ್ದಾರೆ. ಮನೆ ಮನೆಗೆ ಸಹ ಭೇಟಿಯಾಗಿದ್ವಿ. ಎಲ್ಲ ಸಂತೋಷದಿಂದ ನಮ್ಮ ಸರ್ಕಾರ ಒಪ್ಪಿ ಅವರನ್ನು ನಮಗಂತೂ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಜಿಲ್ಲಾ ಕಮಿಟಿಗೆ ನಮ್ಮ ತಾಲೂಕು ಕಮಿಟಿಯಿಂದ ವರದಿ ಕೊಟ್ಟಿದ್ವಿ. ಧನ್ಯವಾದಗಳು. ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಗ್ಯಾರಂಟಿ ಸಮಿತಿಯ ಸದಸ್ಯರು, ಮುಖಂಡರು ಹಾಜರಿದ್ದರು.